Hi everyone, hope you are all doing well. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? I welcome you all to the introduction video on the 5th chapter arithmetic progression. So ಇದು 10th standard mathematics ನ 5th chapter arithmetic progression ಇದರ introduction video. ಹಾಗಿದ್ರೆ ಏನ್ ಕಲಿಲಿಕ್ಕಿದ್ದೇವೆ ನಾವು ಈ ವಿಡಿಯೋದಲ್ಲಿ ಅಂತ ಹೇಳಿ ಕೇಳೋದಾದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂತ ಹೇಳುವ ವಿಷಯದಿಂದ ಹಿಡಿದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ, ಯಾವುದೆಲ್ಲ ಫಾರ್ಮುಲಾಸ್ ಇದೆ, ಆ ಫಾರ್ಮುಲಾಸ್ ಅನ್ನು ಯಾವ ರೀತಿಯಲ್ಲಿ ಅಪ್ಲೈ ಮಾಡಿಕೊಂಡು ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು ಅಂತ ಹೇಳುವಂತದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಸೊ ವೈ ಟು ಡಿಲೇ ಅಲ್ವಾ? ಫಸ್ಟ್ ಗೆ ನಮ್ಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಿರ್ಬೇಕು. ಸೊ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಈಸ್ a sequence of numbers such that the common difference between the two successive terms is a constant. So ಏನು arithmetic progression ಅಂತ ಹೇಳಿದ್ರೆ it is a sequence of numbers such that common difference between the two successive terms is a constant. So ಇಲ್ಲಿ ನೆನಪಿಟ್ಕೊಳ್ಬೇಕಾದೇನು, it is a sequence, okay, of numbers. ನಾವು ನಂಬರ್ಸ್ ಬಗ್ಗೆನೇ ಮಾತಾಡ್ತಿರುವಂತದ್ದು, ಆ ನಂಬರ್ಗಳ ಸೀಕ್ವೆನ್ಸ್. ಸೊ ಏನು ಸೀಕ್ವೆನ್ಸ್ ಅಂತ ಹೇಳಿದ್ರೆ ಫಾರ್ಮಿಂಗ್ ಅ ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಥವಾ ಫಿಕ್ಸ್ಡ್ ಆರ್ಡರ್. ಓಕೆ, ಸೀಕ್ವೆನ್ಸ್ ಅಂತ ಹೇಳಿದ್ರೆ ಅಲ್ಲೊಂದು ಫಿಕ್ಸ್ಡ್ ಆರ್ಡರ್ ಇರ್ತದೆ ನಂಬರ್ ಅಲ್ಲಿ, ಅಥವಾ ದೇರ್ ಇಸ್ ಅ ಪ್ಯಾಟರ್ನ್ ಅಂತ ಹೇಳಿ ಆ ನಂಬರ್ಸ್ ಅನ್ನ ನೋಡಿದ್ರೆ ಯು ಕ್ಯಾನ್ ಒಬ್ಸರ್ವ್ ಅ ಪ್ಯಾಟರ್ನ್ ಇನ್ ದೋಸ್ ನಂಬರ್ಸ್. ಓಕೆ, ಸಚ್ ದಟ್ ಕಾಮನ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಟರ್ಮ್ಸ್ ಇಸ್ ಅ ಕಾನ್ಸ್ಟೆಂಟ್. ಸೊ ಇಲ್ಲಿ ಕಾಮನ್ ಡಿಫರೆನ್ಸ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಓಕೆ, ಸೊ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ಳುವ. ಐ ವಿಲ್ ಬಿ ಕನ್ಸಿಡರಿಂಗ್ ನಂಬರ್ ಸೀಕ್ವೆನ್ಸ್ ಹಿಯರ್. ಓಕೆ, 2, 4, 6, 8, 10 so on. ಓಕೆ, ಇಲ್ಲಿ ನಿಮ್ಗೆ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆಯಾ? ನೋಡ್ತಾ ಇದ್ದೀರಾ? ಕ್ಯಾನ್ ಯು ಅಬ್ಸರ್ವ್ ಎ ಪ್ಯಾಟರ್ನ್? ಎಸ್, ವಾಟ್ ಇಸ್ ದಿ ಪ್ಯಾಟರ್ನ್? ಇಲ್ಲಿ ನಂಬರ್ 2 ಇದೆ, ಅದಕ್ಕೆ 2 ಆಡ್ ಮಾಡಿದಾಗ ಯು ವಿಲ್ ಗೆಟ್ 4. ವೆನ್ ಯು ಆಡ್ 2 ಅಗೇನ್ ಯು ವಿಲ್ ಗೆಟ್ ನಂಬರ್ 6. 6 plus 2 is 8. 8 plus 2 is 10 ಅಲ್ವಾ? ಪ್ಲಸ್ 2 ಪ್ಲಸ್ 2 ಪ್ಲಸ್ 2 ಮಾಡ್ತಾ ಹೋಗಿರುವಂತದ್ದು. ಫಸ್ಟ್ ಟರ್ಮಿಗೆ 2 ಅನ್ನ ಆಡ್ ಮಾಡಿದ್ರಿ, 2 ಅನ್ನ ಆಡ್ ಮಾಡ್ತಾ ಹೋದ್ರಿ. ಸೊ ಯು ಆರ್ ಅಬ್ಸರ್ವಿಂಗ್ ಅ ಪ್ಯಾಟರ್ನ್. ಓಕೆ, ಸೊ ಇಟ್ ಈಸ್ ಅ ಸೀಕ್ವೆನ್ಸ್. ಓಕೆ, ದಿಸ್ is a sequence of number such that the common difference between the two successive terms is a constant. Common difference ಅಂತ ಹೇಳಿದ್ರೆ ಈ ಎರಡು ಟರ್ಮ್ಸ್ ಇನ ಡಿಫರೆನ್ಸ್ ಅನ್ನ ಫೈಂಡ್ ಮಾಡಿ. 4 minus 2 ಎಷ್ಟಾಯ್ತು? 2. ಓಕೆ, 2 ಸಕ್ಸೆಸಿವ್ ಟರ್ಮ್. ಸಕ್ಸೆಸಿವ್ ಅಂತ ಹೇಳಿದ್ರೆ ಒಂದರ ನಂತರ ಬರುವಂತಹ ನಂಬರ್. ಓಕೆ, ಈಗ 4 and 6 ನ ಡಿಫರೆನ್ಸ್ ಅನ್ನ ಚೆಕ್ ಮಾಡಿ. 6 minus 4 ಎಷ್ಟಾಯ್ತು? 2. 8 minus 6 that is 2. ಇಲ್ಲಿ 10 minus 8 that is 2. So what you can see, ಇಲ್ಲಿ ಡಿಫರೆನ್ಸ್ ಎಲ್ಲವೂ ಕೂಡ 2 2 2 ಇರುವಂತದ್ದು, ರೈಟ್? The difference is constant. Common difference between the two successive terms. ಯಾವುದಾದ್ರೂ ಎರಡು ಸಕ್ಸೆಸಿವ್ ಟರ್ಮ್ಸ್ ಅನ್ನು ನೀವು ಕನ್ಸಿಡರ್ ಮಾಡಿದ್ರೆ the difference is same. ಸೊ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರುವಂತದ್ದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ it is a sequence of numbers where the common difference is constant. Okay, sequence, common difference, that is constant. Okay, arithmetic progression andre enu? It is a sequence of numbers such that the common difference between the two successive terms is a constant. So ಇಲ್ಲಿ ಇದನ್ನ ನಾವು ಎಕ್ಸಾಂಪಲ್ ಆಗಿ ತಕೊಂಡ್ರೆ 4 ಇಂದ 2 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಡಿಫರೆನ್ಸ್ 2 ಬಂತು. 4 ಇಂದ 6 ಇಂದ 4 ಅನ್ನ ಮೈನಸ್ ಮಾಡಿದ್ವಿ, ಡಿಫರೆನ್ಸ್ 2 ಬಂತು. 8 ಇಂದ 6 ಮೈನಸ್ ಮಾಡಿದ್ರಿ, ಡಿಫರೆನ್ಸ್ 2 ಬಂತು. ಸೊ ಯಾವುದೇ ಎರಡು ಸಕ್ಸೆಸಿವ್ ಟರ್ಮ್ಸ್ ಇನ ಡಿಫರೆನ್ಸ್ ಅನ್ನ ನಾವು ಕಾಮನ್ ಡಿಫರೆನ್ಸ್ ಅಂತ ಹೇಳಿ ಕರೆಯುವಂತದ್ದು. ಓಕೆ, ಕಾಮನ್ ಡಿಫರೆನ್ಸ್ ಇಸ್ ಅ ಕಾನ್ಸ್ಟೆಂಟ್. ಈಗ ಕಾಮನ್ ಡಿಫರೆನ್ಸ್ ಬಗ್ಗೆ ಹೇಳುವುದಾದ್ರೆ
ಅದನ್ನ ನಾವು ಡಿ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೇವೆ. ಕಾಮನ್ ಡಿಫರೆನ್ಸ್ that is represented by D. Small letter English alphabet D ಇಂದ ನಾವು ಕಾಮನ್ ಡಿಫರೆನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಲೆಟ್ ಮಿ ಕನ್ಸಿಡರ್ ಸೀರೀಸ್, ಓಕೆ, ಸೀಕ್ವೆನ್ಸ್ ಆಫ್ ನಂಬರ್ಸ್, ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅನ್ನ ನಾನೀಗ ಕನ್ಸಿಡರ್ ಮಾಡ್ತೇನೆ. ಸೊ ವಿ ಹ್ಯಾವ್ 1 3 5 7 9 so on. ಓಕೆ, ಈಗ ಕಾಮನ್ ಡಿಫರೆನ್ಸ್ ಅಂತ ಹೇಳಿದ್ರೇನು? ಡಿಫರೆನ್ಸ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಟರ್ಮ್ಸ್. ಸೊ ಇಲ್ಲಿ ಡಿ ಅಂತ ಹೇಳಿದ್ರೆ 3 minus 1 that is equal to 2. ಓಕೆ, ಅಥವಾ ಇದರಲ್ಲೇ 5 minus 3, ಯಾವ್ದಾದ್ರೂ ಎರಡು ಸಕ್ಸೆಸಿವ್ ಟರ್ಮ್ಸ್ ಅನ್ನ 5 minus 3, so that is equal to 2. ಸೊ ಇಲ್ಲಿ ಕಾಮನ್ ಡಿಫರೆನ್ಸ್ ಸೇಮ್ ಇದೆ, ಹಾಗಾಗಿ ಇದು ಸೀಕ್ವೆನ್ಸ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೌದು. ಕಾಮನ್ ಡಿಫರೆನ್ಸ್ ಎಷ್ಟು ಕೇಳಿದ್ರೆ 2. ಓಕೆ, ಈಗ ಇದೇ ನಂಬರ್ಸ್ ಅನ್ನ ನಾನು ರಿವರ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೇನೆ. ಐ ವಿಲ್ ಕನ್ಸಿಡರ್ 11 9 7 5 3 so on. ಓಕೆ, ಈ ರೀತಿ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ಈಗ ಡಿಫರೆನ್ಸ್ ಕನ್ಸಿಡರ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು? ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್. ಓಕೆ, ಇಲ್ಲಿ ಸೊ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಎಷ್ಟಾಯ್ತು? 9 minus 11 ಅಂದ್ರೆ -2. ಅಥವಾ ಎನಿ ಅದರ್ ಟೂ ಸಕ್ಸೆಸಿವ್ ಟರ್ಮ್ಸ್, ಇಲ್ಲಿ 7 ಮತ್ತೆ 5 ಕನ್ಸಿಡರ್ ಮಾಡಿದ್ರೆ 5 minus 7, ಓಕೆ, -2. ಈಗ ಥರ್ಡ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು 4,4,4,4 ಅಂತ ಹೇಳಿ ಬರಿತಾ ಹೋಗ್ತೇನೆ. 4 ಮಾತ್ರ ಇರುವಂತದ್ದು ಈ ಸೀಕ್ವೆನ್ಸ್ ಅಲ್ಲಿ. ವೆದರ್ ದಿಸ್ ಇಸ್ ಅನ್ ಎಪಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೌದಾ? ಎಸ್ ಅಂತ ಹೇಳ್ತೇನೆ ನಾನು. ನಿಮ್ಮ ಆನ್ಸರ್ ಏನು? ಎಸ್ಸಾ ನೋವಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಇಲ್ಲಿ ಆನ್ಸರ್ ಏನೀಗ? ಎಸ್. ಹೇಗೆ? ಕಾಮನ್ ಡಿಫರೆನ್ಸ್ ಡಿ 4 minus 4 0 ಆಯ್ತಾ? ಈಗ ಥರ್ಡ್ ಮತ್ತೆ ಸೆಕೆಂಡ್ ಅನ್ನ ಮೈನಸ್ ಮಾಡಿ 4 minus 4 0. ಹಾಗಿದ್ರೆ ಕಾಮನ್ ಡಿಫರೆನ್ಸ್ ಎಷ್ಟಾಯ್ತು? ಇಲ್ಲಿ ಡಿ ಅಂದ್ರೆ 0, ಇಲ್ಲಿ ಎಷ್ಟಾಯ್ತು? ಡಿ ಅಂದ್ರೆ -2. ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಕಾಮನ್ ಡಿಫರೆನ್ಸ್ ಎಷ್ಟು ಬಂತು? ಡಿ ಅಂದ್ರೆ 2. ಸೊ ಕಾಮನ್ ಡಿಫರೆನ್ಸ್ ನ ವ್ಯಾಲ್ಯೂ ಹೇಗಿರ್ಬೇಕು? ಇಟ್ ಕ್ಯಾನ್ ಬಿ ಪಾಸಿಟಿವ್, ಇಟ್ ಕ್ಯಾನ್ ಬಿ ನೆಗೆಟಿವ್, ಆರ್ ಇಟ್ ಕ್ಯಾನ್ ಬಿ 0. ಪಾಸಿಟಿವ್ ನಂಬರ್ ಇರ್ಬೋದು, ನೆಗೆಟಿವ್ ನಂಬರ್ ಇರ್ಬೋದು, ಅಥವಾ 0 ಇರ್ಬೋದು. ಓಕೆ, ಡಿ ಕ್ಯಾನ್ ಬಿ ಪಾಸಿಟಿವ್, negative or 0. Okay, so common difference D ಯಾವ numbers ಅಲ್ಲಿ ಇರಬಹುದು? It can be either positive number or negative number, or it can be 0. Okay, arithmetic progression ನ definition ಕಲ್ತ್ವಿ, ಅದರ ಟರ್ಮ್ಸ್ ಅನ್ನ ಅರ್ಥ ಮಾಡ್ಕೊಂಡ್ವಿ, ಕಾಮನ್ ಡಿಫರೆನ್ಸ್ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಂಡ್ವಿ. Now let us understand about the terms involved in the arithmetic progression. ಓಕೆ, ಅರಿಥ್ಮೆಟಿಕ್ ಪ್ರೋಗ್ರೆಷನ್ ತುಂಬಾ ಈಸಿ ಚಾಪ್ಟರ್. ಜಸ್ಟ್ ಎರಡು ಫಾರ್ಮುಲಾ ಇರುವಂತದ್ದು. ಆ ಎರಡು ಫಾರ್ಮುಲಾ ನಿಮ್ಗೆ ಗೊತ್ತಿದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಯಾವುದೇ ಕ್ವೆಶನ್ಸ್ ಅನ್ನ ಕೂಡ ಆನ್ಸರ್ ಮಾಡಬಹುದು. ಫಾರ್ಮುಲಾದ ಜೊತೆಗೆ ನಾವು ಡಿಸ್ಕಸ್ ಮಾಡಿರುವಂತಹ ಟರ್ಮ್ಸ್, ಓಕೆ, ಕಾಮನ್ ಡಿಫರೆನ್ಸ್ ಅಂದ್ರೆ ಏನು ಅಂತ ಹೇಳುವಂತದ್ದು ಗೊತ್ತಿರಬೇಕು. ನಾವು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಟರ್ಮ್ಸ್ ಆಫ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. General form of AP. ಈಗ ನಾನು ಹೇಳಿದೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇರುವಂತಹ ಟರ್ಮ್ಸ್ ಅನ್ನ ಕಲ್ತ್ಕೊಳ್ಳುವ ಅಂತ ಹೇಳಿ. ಟರ್ಮ್ಸ್ ಅನ್ನ ನಮ್ಗೆ ಕಲಿಲಿಕ್ಕೆ ನಾವು ಜನರಲ್ ಫಾರ್ಮ್ ನಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ನಾನು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅನ್ನ AP ಅಂತ ಹೇಳಿ ಬರ್ದಿದ್ದೇನೆ. ಸೊ ದಟ್ ಇಸ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಅಬ್ರಿವಿಯೇಷನ್ ಫಾರ್ ದಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳೋದಕ್ಕೂ ಬರೆಯೋದಕ್ಕೂ ಅದು ಲೆಂದಿ ಆಗುವಂತದ್ದು. ಸೊ ಅದನ್ನ ನಾವು AP, ಇನ್ ಶಾರ್ಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇಸ್ ಕಾಲ್ಡ್ AP. ಓಕೆ, ಈಗ ಜನರಲ್ ಫಾರ್ಮ್ ಇಲ್ಲಿ ನಾವು A, A ಪ್ಲಸ್ ಡಿ, ಡಿ ಅಂದ್ರೆ ಕಾಮನ್ ಡಿಫರೆನ್ಸ್ ಅಂತ ಈಗಾಗಲೇ ಹೇಳಿದ್ದೇನೆ. A ಪ್ಲಸ್ 2D, A ಪ್ಲಸ್ 3D and so on. This is the general form of the arithmetic progression. ಸೊ ಇದರಲ್ಲಿ A ಅಂತ ಹೇಳಿದ್ರೆ ಫಸ್ಟ್ ಟರ್ಮ್, A ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಆಫ್ ದಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಡಿ ಅಂತ ಹೇಳಿದ್ರೆ ಕಾಮನ್ ಡಿಫರೆನ್ಸ್. A ಅಂತ ಹೇಳಿದ್ರೆ ಫಸ್ಟ್ ಟರ್ಮ್, ಡಿ ಅಂತ ಹೇಳಿದ್ರೆ ಕಾಮನ್ ಡಿಫರೆನ್ಸ್.
ಓಕೆ, ಮೊದಲನೇದಾಗಿ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಗೆ ನಾನು ಒಂದಷ್ಟು ಎಕ್ಸಾಂಪಲ್ಸ್ ಅನ್ನ ಬರ್ಕೊಳ್ತೇನೆ. ಸೊ ಯು ಕ್ಯಾನ್ ಸಿ ಎಕ್ಸಾಂಪಲ್ 5, 10, 15, 20 so on. ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೌದಾ ಅಂತ ಹೇಳಿ ಫಸ್ಟ್ ಗೆ ನಾವು ಚೆಕ್ ಮಾಡ್ಕೊಳ್ಬೇಕು. ವೆದರ್ ದಿಸ್ ಇಸ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಹೇಗೆ ಚೆಕ್ ಮಾಡ್ತೀರಿ? ಚೆಕ್ ದ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮ್ಸ್. ಓಕೆ, ಇಲ್ಲಿ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ ಬರೆದ್ರೆ ಅದರಲ್ಲಿ ಪ್ರತಿಯೊಂದು ನಂಬರ್ಸ್ ಅನ್ನ ನಾವು ಟರ್ಮ್ಸ್ ಅಂತ ಹೇಳಿ ಹೇಳುವಂತದ್ದು. ಸೊ ಇಲ್ಲಿ ಎ ಅಂತ ಹೇಳುವಂತದ್ದು ಒಂದು ಟರ್ಮ್, ಎ ಪ್ಲಸ್ ಡಿ ಇಸ್ ಅನದರ್ ಟರ್ಮ್, ಎ ಪ್ಲಸ್ 2d ಇಸ್ ಅನದರ್ ಟರ್ಮ್. ಓಕೆ, 10 minus 5 that is equal to 5. ಇಲ್ಲಿ 15 minus 10 5, 20 minus 15 ಎಷ್ಟಾಯ್ತು ಡಿಫರೆನ್ಸ್? 5. ಸೊ ಇಲ್ಲಿರುವಂತಹ ಡಿಫರೆನ್ಸ್ ಸೇಮ್ ಆಗಿದೆ. ಕಾಮನ್ ಡಿಫರೆನ್ಸ್ ಈಸ್ ಕಾನ್ಸ್ಟೆಂಟ್. ಸೊ ದಿಸ್ ಇಸ್ ಆನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಓಕೆ, ಸೊ ಇದು ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಓಕೆ, ಈಗ ಇಲ್ಲಿ ಟರ್ಮ್ಸ್ ಬರ್ದೆ. ಎ ಅಂತ ಹೇಳಿದ್ರೆ ಫಸ್ಟ್ ಟರ್ಮ್, ಹಾಗಿದ್ರೆ ಎ ಪ್ಲಸ್ ಡಿ ದಟ್ ಇಸ್ ದಿ ಸೆಕೆಂಡ್ ಟರ್ಮ್. ಓಕೆ, ಫಸ್ಟ್ ಟರ್ಮ್ ಅನ್ನ ನಾವು ಎ ಅಂತ ಹೇಳಿ ಬರಿತೇವೆ, ಸೆಕೆಂಡ್ ಟರ್ಮ್ A2 ಅಂತ ಹೇಳಿ ಬರಿತೇವೆ, ಥರ್ಡ್ ಟರ್ಮ್ A3, ಫೋರ್ತ್ ಟರ್ಮ್ A4 ಸೊ ಆನ್. ಈ ರೀತಿಯಾಗಿ ಕಂಟಿನ್ಯೂ ಆಗ್ತದೆ. ಹಾಗಿದ್ರೆ ಇಲ್ಲಿ ಸೆಕೆಂಡ್ ಟರ್ಮ್ A2 ಅನ್ನ ನಾವು ಹೇಗೆ ಬರಿತೇವೆ? A2 ಅಂದ್ರೆ A ಪ್ಲಸ್ ಡಿ, ಫಸ್ಟ್ ಟರ್ಮ್ ಪ್ಲಸ್ ಕಾಮನ್ ಡಿಫರೆನ್ಸ್. A3 ಅನ್ನ ಹೇಗೆ ಬರಿತೇವೆ? A3 ಅನ್ನ ನಾವು A ಪ್ಲಸ್ 2d ಅಂತ ಹೇಳಿ ಬರಿತೇವೆ. ಅಥವಾ ಹೇಗೆ ಬರಿಬಹುದು? ಸೆಕೆಂಡ್ ಟರ್ಮ್ ಪ್ಲಸ್ ಕಾಮನ್ ಡಿಫರೆನ್ಸ್. ಓಕೆ, ಎ ಪ್ಲಸ್ 2d ಅಂತಾನು ಬರೀಬಹುದು ಅಥವಾ A2 ಪ್ಲಸ್ ಡಿ ಅಂತಾನು ಬರೀಬಹುದು. ನಾವು ಕಮಿಂಗ್ ಟು ಫೋರ್ತ್ ಟರ್ಮ್, ಅದು ಎ ಪ್ಲಸ್ 3d ಅಥವಾ A3 ಪ್ಲಸ್ ಡಿ. ಸರಿ ಅಲ್ಲ? ಇಲ್ಲಿ ಫಸ್ಟ್ ಟರ್ಮ್ ಎ, ಅದರಿಂದ ಸೆಕೆಂಡ್ ಟರ್ಮ್ ಸಿಗ್ಬೇಕಿದ್ರೆ ನಾವೇನ್ ಮಾಡಿದ್ವಿ? ಎ ಪ್ಲಸ್ 5 ಮಾಡಿದ್ವಿ. ಸಿ, ಫಸ್ಟ್ ಟರ್ಮ್ ಇದು ಎ, ಈಗ ಸೆಕೆಂಡ್ ಟರ್ಮ್ ಬೇಕು, ನಾವೇನ್ ಮಾಡ್ಬೇಕು? 5 ಪ್ಲಸ್ ದಿ ಡಿಫರೆನ್ಸ್ ಮಾಡ್ಬೇಕು ಅಲ್ವಾ? 5 ಪ್ಲಸ್ 5 ಅಂದ್ರೆ 10. ಇಲ್ಲಿ 5 ಅಂದ್ರೆ ಏನು? ದಟ್ ಇಸ್ ಎ ಪ್ಲಸ್ ಈ 5 ಅಂದ್ರೆ ಏನು? ಕಾಮನ್ ಡಿಫರೆನ್ಸ್ ಡಿ. ಈಗ A3 ಬೇಕು, ನಾವೇನ್ ಮಾಡ್ತೇವೆ? A2 ಗೆ ಡಿ ಅನ್ನ ಆಡ್ ಮಾಡ್ತೀವಿ. ಸೊ 10 ಪ್ಲಸ್ 5 ದಟ್ ಇಸ್ ಈಕ್ವಲ್ ಟು 15. ಅಥವಾ ನೀವೇನ್ ಮಾಡ್ಬೋದು? ಇದನ್ನ ಎ ಪ್ಲಸ್ 2d ಅಂತ ಹೇಳಿ ಬರ್ಕೊಳ್ಬಹುದು. ಸೊ ಎ ಅಂದ್ರೆ 5 ಪ್ಲಸ್ 2 ಇಂಟು ಡಿ ಅಂದ್ರೆ 5. ಸೊ ಇಲ್ಲಿ 5 ಪ್ಲಸ್ 2 ಇಂಟು 5 ಅಂದ್ರೆ 10, 10 ಪ್ಲಸ್ 5 ಇಸ್ 15. ಸೊ ಇಲ್ಲಿ ಬರುವಂತಹ ನಂಬರ್ ಇದು ಸೇಮ್. ಹೇಗಾದ್ರೂ ಬರ್ಕೊಳ್ಬಹುದು, ಬಟ್ ಯು ವಿಲ್ ಗೆಟ್ ದಿ ಸೇಮ್ ಆನ್ಸರ್. ಓಕೆ, ಈಗ ಜನರಲ್ ಫಾರ್ಮ್ ಅನ್ನ ಬರೆದಿದ್ದೇವೆ. ಎ ಅಂದ್ರೆ ಫಸ್ಟ್ ಟರ್ಮ್, ಎ ಪ್ಲಸ್ ಡಿ ಅಂದ್ರೆ ಸೆಕೆಂಡ್ ಟರ್ಮ್, ಎ ಪ್ಲಸ್ 2d ಅಂದ್ರೆ ಥರ್ಡ್ ಟರ್ಮ್, ಎ ಪ್ಲಸ್ 3d ಅಂದ್ರೆ ಫೋರ್ತ್ ಟರ್ಮ್. ನಾವ್ ಇಲ್ಲಿ ನೋಡಿ, ಈಗ ನಮ್ಗೆ ಫಸ್ಟ್ ಟರ್ಮ್ ಮತ್ತೆ ಕಾಮನ್ ಡಿಫರೆನ್ಸ್ ಕೊಟ್ಟು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅನ್ನ ಬರೀರಿ ಅಂತ ಹೇಳಿ ಕೇಳ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 6, ಓಕೆ, ಡಿ ಇಸ್ ಈಕ್ವಲ್ ಟು 2. ಫೈಂಡ್ ದಿ ಎ ಪಿ. ಹಾಗೇನ್ ಬರೀತೀರಿ? ಫಸ್ಟ್ ಟರ್ಮ್ ಇಸ್ 6, ಓಕೆ, ಸೆಕೆಂಡ್ ಟರ್ಮ್ಗೆ ನಾವೇನ್ ಮಾಡ್ಬೇಕು? 6 ಪ್ಲಸ್ 2 ಮಾಡಿ. ಓಕೆ, ಆಗೇನಾಯ್ತು? 6 ಪ್ಲಸ್ 2 ಅಂದ್ರೆ 8. ಥರ್ಡ್ ಟರ್ಮ್ ಅನ್ನ ಬರೀಲಿಕ್ಕೆ ನಾವಿಲ್ಲಿ ಸೆಕೆಂಡ್ ಟರ್ಮ್ ಪ್ಲಸ್ 2 ಮಾಡಿ, 8 ಪ್ಲಸ್ 2 ಅಂದ್ರೆ 10 ಆಯ್ತು. ಈಗ 10 ಪ್ಲಸ್ 2 ಅಂದ್ರೆ 12. ನೆಕ್ಸ್ಟ್ ಟರ್ಮ್ ಅನ್ನ ಬರೀಲಿಕ್ಕೆ 12 ಪ್ಲಸ್ 2 ಮಾಡಿ 14 ಅಂಡ್ ಸೊ ಆನ್. ಈ ರೀತಿ ನಮ್ಮ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಈಸ್ ದಿ ಎ ಪಿ. ಯಾವ್ದಕ್ಕೆ? ಕಾಮನ್ ಡಿಫರೆನ್ಸ್ ಎ ಇದ್ದು, ಫಸ್ಟ್ ಟರ್ಮ್ ಎ ಇದ್ದು ಕಾಮನ್ ಡಿಫರೆನ್ಸ್ 2 ಇದ್ದಾಗ ಈ ರೀತಿ ಕೊಟ್ಟು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅನ್ನ ಬರೀಲಿಕ್ಕೆ ಕೇಳ್ತಾರೆ. ಅಥವಾ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ ಅನ್ನ ಕೊಟ್ಟು ಅದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ಅಂತ ಹೇಳಿ ಕೇಳ್ತಾರೆ. ಸೊ ಆವಾಗ ನಿಮ್ಗೆ ನೆನಪಿರ್ಬೇಕದು ಕಾಮನ್ ಡಿಫರೆನ್ಸ್ ಇಟ್ ಕ್ಯಾನ್ ಬಿ ಪಾಸಿಟಿವ್, ನೆಗೆಟಿವ್ ಆರ್ ಇಟ್ ಕ್ಯಾನ್ ಬಿ 0. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು ಅಥವಾ 0 ಆಗಿರ್ಬೋದು ಅಂತ ಹೇಳುವಂಥದ್ದು ನಿಮ್ಮ ತಲೆಯಲ್ಲಿ ಇರ್ಬೇಕು. ಈಗ ಈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 2 ಟೈಪ್ಸಿನ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಇದೆ. ಫೈನೈಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹಾಗೆ ಇನ್ಫೈನೈಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಅದನ್ನ ಇಲ್ಲಿ ಬರ್ಕೊಳ್ತೇನೆ. ಸೊ ಜಸ್ಟ್ ಅಬ್ಸರ್ವ್, ವಿ ಹ್ಯಾವ್ ಫೈನೈಟ್ ಎ ಪಿ, ಹಾಗೆ ವಿ ಹ್ಯಾವ್ ಇನ್ಫೈನೈಟ್ ಎ ಪಿ. ಫೈನೈಟ್
ಎಪಿ ಅಂತ ಹೇಳಿದ್ರೆ ಏನು, ಇಟ್ ಹ್ಯಾಸ್ ಫಿಕ್ಸ್ಡ್ ನಂಬರ್ ಆಫ್ ಟರ್ಮ್ಸ್, ಓಕೆ, ಅಥವಾ ಫೈನೈಟ್ ನಂಬರ್ ಆಫ್ ಟರ್ಮ್ಸ್. ಇಟ್ ಹ್ಯಾಸ್ ಫಿಕ್ಸ್ಡ್ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಅದರಲ್ಲಿ ನಂಬರ್ ಆಫ್ ಟರ್ಮ್ಸ್ ನಾವು ಕೌಂಟ್ ಮಾಡಿ ಹೇಳ್ಬೋದು. ಓಕೆ, number of terms is not fixed. Number of terms is not fixed. ಸೊ ಇಲ್ಲಿ ಎಷ್ಟು ಟರ್ಮ್ಸ್ ಇರುವಂತದ್ದು ಅಂತ ಹೇಳಿ ಫಿಕ್ಸ್ ಆಗಿಲ್ಲ, ಆ ತರದನ್ನ ನಾವು ಇನ್ಫೈನೈಟ್ ಎಪಿ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಎಕ್ಸಾಂಪಲ್ಸ್ ಅನ್ನ ಕನ್ಸಿಡರ್ ಮಾಡಿ, 2, 4, 6, 8 ಸೊ ಆನ್ ಟಿಲ್ 100. ಓಕೆ, ಸೊ ಇದು ಫಿಕ್ಸ್ಡ್ ಆಗಿರುವಂತಹ ಟರ್ಮ್ಸ್ ಇರುವಂತಹ ಅರಿಥಮೆಟಿಕ್ ಪ್ರೋಗ್ರೆಷನ್. ಅದೇ ಇಲ್ಲಿ ನಾವು 2, 4, 6, 8 ಅಂಡ್ ಸೋ ಆನ್ ಅಂತ ಹೇಳಿ ಕೊಟ್ರೆ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಫಿಕ್ಸ್ ಆಗಿಲ್ಲ, ಎಷ್ಟು ನಂಬರ್ ಆಫ್ ಟರ್ಮ್ಸ್ ಉಂಟು ಅಂತ ಹೇಳಿ ನಮ್ಗೆ ತಿಳಿದಿಲ್ಲ, ಅಥವಾ ಲಾಸ್ಟ್ ಟರ್ಮ್ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಅಂತ ಆದ್ರೆ ದಟ್ ಈಸ್ ಇನ್ಫೈನೈಟ್ ಎಪಿ. ಲಾಸ್ಟ್ ಟರ್ಮ್ ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿದೆ ಅಂತ ಆದ್ರೆ ದಟ್ ಈಸ್ ಫೈನೈಟ್ ಎಪಿ. ಈಗ ಈ ಫೈನೈಟ್ ಎಪಿ ಮತ್ತೆ ಇನ್ಫೈನೈಟ್ ಎಪಿಯ ಜನರಲ್ ಫಾರ್ಮ್ ಅಲ್ಲಿ ಏನು ಡಿಫರೆನ್ಸ್ ಬರ್ತದೆ ಅಂತ ಹೇಳಿ ಐ ವಿಲ್ ರೈಟ್ ಇಟ್. ಜನರಲ್ ಫಾರ್ಮ್ ಆಫ್ ಎಪಿ ನಾವು ಬರ್ದಿದ್ದೇವೆ, a, a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಸೋ ಆನ್ ಅಂತ ಹೇಳಿ. ಸೊ ಇದು ಸೋ ಆನ್ ಅಂದ್ರೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಉಂಟು, ಅದು ಸೀಕ್ವೆನ್ಸ್ ಕಂಟಿನ್ಯೂ ಆಗ್ತಾ ಇದೆ. ಇದನ್ನ ಯಾವ ಟೈಪಿಗೆ ಕನ್ಸಿಡರ್ ಮಾಡಬಹುದು ನಾವು, ನಮ್ಗೆ ಇಲ್ಲಿ ಲಾಸ್ಟ್ ಟರ್ಮ್ ಯಾವುದು ಅಂತ ಹೇಳಿ ಗೊತ್ತಿಲ್ಲ. ಸೊ ದಿಸ್ ಇಸ್ ಇನ್ಫೈನೈಟ್ ಎಪಿ ಅಲ್ವಾ. ಸೊ ಇಲ್ಲಿ ಜನರಲ್ ಫಾರ್ಮ್ ಏನು, a, a plus d, a plus 2d so on. ಆದ್ರೆ ಇಲ್ಲಿ ಹಾಗಲ್ಲ, ನಮ್ಗೆ a, a plus d, a plus 2d ಲಾಸ್ಟ್ ಟರ್ಮ್ ಗೊತ್ತಿದೆ. ಈಗ ಲಾಸ್ಟ್ ಟರ್ಮ್ ಅನ್ನು ಹೇಗೆ ಬರೆಯೋದು, ನಾನು ಲಾಸ್ಟ್ ಟರ್ಮ್ ಅನ್ನ a n ಅಂತ ಹೇಳಿ ಬರಿತೇನೆ. a n is the last term of the AP. ಓಕೆ, ಈಗ ಸೆಕೆಂಡ್ ಟರ್ಮ್ ನೋಡಿ, ನಾನು ಈಗಾಗಲೇ ಇಲ್ಲಿ ಬರ್ದೆ ಅಲ್ಲ, ಎ. ನೆಕ್ಸ್ಟ್ A2 ಹೇಗೆ ಬರಿತೀರಿ, a ಪ್ಲಸ್ ಡಿ. A3 ಅನ್ನ ಹೇಗೆ ಬರಿತೀರಿ, a ಪ್ಲಸ್ 2d. A4 ಅನ್ನ ಹೇಗೆ ಬರಿತೀರಿ, a ಪ್ಲಸ್ 3d. ಸೊ ಏನ್ ಮಾಡ್ತಾ ಇದ್ದೇವೆ ನಾವಿಲ್ಲಿ ನೋಡಿ, A2 ಬೇಕು, ಡಿ ಯ ಎದುರುಗಡೆ ನಾನು 1 ಅನ್ನ ಬರಿತಾ ಇದ್ದೇನೆ. A3 ಬೇಕು, ಡಿ ಯ ಎದುರುಗಡೆ ನಾನು ಬರಿತಿರುವಂತದ್ದು ಅದರ ಹಿಂದಿನ ನಂಬರ್ 2 ಬರಿತಿದ್ದೇನೆ. A4 ಬೇಕು, ಡಿ ಯ ಹಿಂದೆ ನಾನು ಏನ್ ಮಾಡ್ತೇನೆ 3 ಅನ್ನ ಬರಿತೇನೆ. ಹಾಗಿದ್ರೆ ಈಗ ನಂಗೆ A7 ಬೇಕು, ಏನ್ ಬರಿಬೇಕು ನಾನು, a ಪ್ಲಸ್ ಡಿ ಯ ಮುಂಚೆ ಯಾವ ನಂಬರ್ ಬರಿಬೇಕು, 7 ಮೈನಸ್ 1 ಅಂದ್ರೆ 6d ಬರಿತೇನೆ. ಹಾಗಿದ್ರೆ an ಅನ್ನ ಹೇಗೆ ಬರಿಬಹುದು ನಾವು, an ಅನ್ನ ಹೇಗೆ ಬರಿತೇವೆ, a ಪ್ಲಸ್ ಡಿ ಎದುರುಗಡೆ ಒಂದು ನಂಬರ್ ಬರಿಬೇಕು, ಇಲ್ಲಿ ಯಾವ ನಂಬರ್ ಬೇಕು ಅದಕ್ಕಿಂತ ಒಂದು ಲೆಸ್. ಸೊ ದಿಸ್ ಇಸ್ n ಮೈನಸ್ 1 ಇಂಟು ಡಿ. ಓಕೆ, nth ಟರ್ಮ್ ಅನ್ನ ಫೈಂಡ್ ಮಾಡ್ಲಿಕ್ಕಿರುವಂತಹ ಫಾರ್ಮುಲಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, nth ಟರ್ಮ್ ಅನ್ನ ಫೈಂಡ್ ಮಾಡ್ಲಿಕ್ಕೆ. ಸೊ ಇಲ್ಲಿಗ ನಾನು nth ಟರ್ಮ್ ಅನ್ನ ಬರಿಬೇಕು, a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ಫೈನೈಟ್ ಎಪಿ ಮತ್ತೆ ಇನ್ಫೈನೈಟ್ ಎಪಿಗೆ ಡಿಫರೆನ್ಸ್ ಗೊತ್ತಾಯ್ತಲ್ವಾ. ಫೈನೈಟ್ ಎಪಿ ಅಂತ ಹೇಳಿದ್ರೆ ಆ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಫಿಕ್ಸ್ಡ್ ನಂಬರ್ ಆಫ್ ಟರ್ಮ್ಸ್ ಇರ್ತವೆ, ಅಥವಾ ಕೌಂಟೇಬಲ್ ನಂಬರ್ ಆಫ್ ಟರ್ಮ್ಸ್ ವಿಲ್ ಬಿ ದೇರ್. ಇನ್ಫೈನೈಟ್ ಎಪಿ ಅಂತ ಹೇಳಿದ್ರೆ ಇನ್ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ವಿಲ್ ಬಿ ದೇರ್, ಅಥವಾ ನಂಬರ್ ಆಫ್ ಟರ್ಮ್ಸ್ ಇಸ್ ನಾಟ್ ಫಿಕ್ಸ್ಡ್. ಎಕ್ಸಾಂಪಲ್ ಕೊಟ್ಟಿದ್ದೇವೆ, ಹಾಗೆ ಜನರಲ್ ಫಾರ್ಮ್ ಅನ್ನ ಬರ್ದಿದ್ದೇವೆ, A1, A2, A1, A2, A3 ಸೋ ಆನ್ ಅಪ್ ಟಿಲ್ an. ಲಾಸ್ಟ್ ಟರ್ಮ್ ಯಾವುದು ಅಂತ ಹೇಳಿ ನಮ್ಗೆ ತಿಳಿದಿರ್ತದೆ. ಜನರಲ್ ಫಾರ್ಮ್ ಆಫ್ ದಿ ಇನ್ಫೈನೈಟ್ ಎಪಿ ಅಲ್ಲಿ a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d ಸೋ ಆನ್. ಅಲ್ಲಿ ಲಾಸ್ಟ್ ಟರ್ಮ್ ಯಾವುದು ಅಂತ ಹೇಳಿ ನಮ್ಗೆ ತಿಳಿದಿಲ್ಲ. ದರ್ ಆರ್ ಸೋ ಮೆನಿ ಟರ್ಮ್ಸ್. ಫಿಕ್ಸ್ಡ್ ನಂಬರ್ ಇದ್ರೆ ದಟ್ ಇಸ್ ಫೈನೈಟ್ ಎಪಿ. nth ಟರ್ಮ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಫಾರ್ಮುಲಾವನ್ನ ಬರ್ದ್ವಿ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಯಾವುದೇ ಟರ್ಮ್ ಅನ್ನಾದ್ರೂ ಫೈಂಡ್ ಮಾಡ್ಬೋದು. ಈಗ ಉದಾಹರಣೆಗೆ 20th ಟರ್ಮ್ ಬೇಕು, 20th ಟರ್ಮ್ ಬೇಕು ಅಂತ ಆಗುವಾಗ ಏನ್ ಮಾಡ್ತೇವೆ, ಫಾರ್ಮುಲಾದಲ್ಲಿ n ಅಂದ್ರೆ 20 ಅಂತ ಹೇಳಿ ಬರ್ಕೊಳ್ಬೇಕು. ಸೊ an ಅಂದ್ರೆ A20th ಆಯ್ತು, 20 ಟರ್ಮ್. ಅದಕ್ಕೆ ನಾವೇನ್ ಮಾಡ್ಬೇಕು, ಫಾರ್ಮುಲಾವನ್ನ ಬರ್ಕೊಳ್ಳಿ, a ಪ್ಲಸ್ n ಮೈನಸ್ 1, n ಅಂದ್ರೆ 20 ಮೈನಸ್ 1 ಇಂಟು ಡಿ. ಹಾಗಿದ್ರೆ A20 ಅಂದ್ರೆ ಏನು, ದಟ್ ಈಸ್ a ಪ್ಲಸ್ n ಮೈನಸ್ 1 ಅಂದ್ರೆ 20 ಮೈನಸ್ 1 19 ಇಂಟು ಡಿ. ಓಕೆ,
ಈಗ ನಾನೊಂದು ಎ ಪಿ ಅನ್ನ ತಗೊಳ್ರಿ, ಇಲ್ಲಿ ಇದೇ ಎ ಪಿ ಫಿಕ್ಸ್ಡ್ ನಂಬರ್ ಆಫ್ ಟರ್ಮ್ಸ್ ಫೈನೈಟ್ ಎ ಪಿ ತಗೊಳ್ತೇನೆ, ಅಥವಾ ಇಲ್ಲಿ ಯಾವ್ದೇ ತಗೊಳ್ಬಹುದು, ಯಾವ್ದೇ ಎ ಪಿ ಟರ್ಮ್ಸ್ ಅನ್ನ ಕೇಳಿದನ್ನ ನಾವ್ ಇದರಲ್ಲಿ ಫೈಂಡ್ ಮಾಡ್ಬೋದು. ಈ ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡುವ. ಎ ಪಿ ಯಾವುದು 2 4 6 8 ಸೊ ಈಗ ಇದರಲ್ಲಿ ಎ ಯಾವುದು, ಎ ಅಂದ್ರೆ ಫಸ್ಟ್ ಟರ್ಮ್ ದಟ್ ಇಸ್ 2. ಕಾಮನ್ ಡಿಫರೆನ್ಸ್ ಡಿ ಬೇಕು, ಯಾವ್ದಾದ್ರು ಎರಡು ಸಕ್ಸೆಸಿವ್ ಟರ್ಮ್ಸ್ ಅನ್ನ ಮೈನಸ್ ಮಾಡಿ. ಇಲ್ಲಿ 2 ಮತ್ತೆ 6 ಅನ್ನ ಸಬ್ಟ್ರಾಕ್ಟ್ ಮಾಡಿ 6 - 2 4 ಬರೆದ್ರೆ ಅದು ರಾಂಗ್. ನಾವು ಡೆಫಿನೇಷನ್ ಅಲ್ಲೇ ಹೇಳಿದ್ದೇವೆ, ಡಿಫರೆನ್ಸ್ ಬಿಟ್ವೀನ್ ಎನಿ ಟೂ ಸಕ್ಸೆಸಿವ್ ಟರ್ಮ್ಸ್. ಸಕ್ಸೆಸಿವ್ ಟರ್ಮ್ಸ್ ಅಂದ್ರೆ ಪಕ್ಕದ ನಂಬರ್ಸ್ ಅನ್ನ ನೀವು ಕನ್ಸಿಡರ್ ಮಾಡಬೇಕು. 4 - 2 ದಟ್ ಇಸ್ ಈಕ್ವಲ್ ಟು 2. 20th ಟರ್ಮ್ ನಮ್ಗೆ ಬೇಕು, ದಟ್ ಇಸ್ ಈಕ್ವಲ್ ಟು ಎ ಅಂದ್ರೆ 2 ಪ್ಲಸ್ n-1 ನಮ್ಗೆ 19 ಬಂದಿದೆ ಇಂಟು ಕಾಮನ್ ಡಿಫರೆನ್ಸ್ ಅಂದ್ರೆ 2. ಸೆಲಿ 2 ಪ್ಲಸ್ 19 ಇಂಟು 2 ಅಂದ್ರೆ 38. ಸೊ 20th ಟರ್ಮ್ ಯಾವ್ದಾಯ್ತು, ಈ ಅರಿಥಮೆಟಿಕ್ ಪ್ರೋಗ್ರೆಷನ್ ಇದು 20th ಟರ್ಮ್ ಇಸ್ 38 ಪ್ಲಸ್ 2 ಅಂದ್ರೆ 40. ಓಕೆ, ಇಲ್ಲಿರುವಂತಹ ಅರಿಥಮೆಟಿಕ್ ಪ್ರೋಗ್ರೆಷನ್ ಏನಿದೆ 2 4 6 8 ಸೊ ಆನ್, ಅದರ 20th ಟರ್ಮ್ ಇಸ್ 40. ಓಕೆ, ಇದೇ ಫಾರ್ಮುಲಾವನ್ನ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ವಿ ಕ್ಯಾನ್ ಫೈಂಡ್ ಹೌ ಮೆನಿ ನಂಬರ್ಸ್ ಆರ್ ದೇರ್ ಇನ್ ದಿ ಫೈನೈಟ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಒಂದು ಫೈನೈಟ್ ಅರಿಥಮೆಟಿಕ್ ಪ್ರೋಗ್ರೆಷನ್ ನಮ್ಗೆ ಕೊಟ್ಟಿದ್ದಾಗ ಅದರಲ್ಲಿ ಎಷ್ಟು ಟರ್ಮ್ಸ್ ಇದೆ ಅಂತಾನು ಇದನ್ನೇ ಯೂಸ್ ಮಾಡ್ಕೊಂಡು ನಾವು ಫೈಂಡ್ ಮಾಡ್ಬೋದು. ಅದನ್ನು ಕೂಡ ನಾನು ತೋರಿಸ್ತೇನೆ. ಇದೇ ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡುವ. ಈಗ ನಾವು ಫೈಂಡ್ ಮಾಡಬೇಕಾದ್ದು ನಂಬರ್ ಆಫ್ ಟರ್ಮ್ಸ್. ಓಕೆ, ಫೈಂಡ್ ದ ಟೋಟಲ್ ನಂಬರ್ ಆಫ್ ಟರ್ಮ್ಸ್, total number of terms in the AP 2 4 6 8 so on 100. ಓಕೆ, ಎ ಪಿ ಕೊಟ್ಟಿದ್ದಾರೆ. ಈ ಎ ಪಿ ಕೊಟ್ಟದನ್ನ ನೋಡಿದ ಕೂಡಲೇ ನಮ್ಗೆ ಏನ್ ಗೊತ್ತಾಗ್ತದೆ, ಇದು ಫೈನೈಟ್ ಎ ಪಿ ಅಂತ ಹೇಳಿ ನಮ್ಗೆ ಗೊತ್ತಿದೆ. ನಾವಿಲ್ಲಿ ಫೈಂಡ್ ಮಾಡ್ಬೇಕಾದೇನು, ಟು ಫೈಂಡ್ ಎನ್. ಎನ್ ಅಂದ್ರೆ ಎಷ್ಟು ಅಂತ ಹೇಳುವಂತದನ್ನ ನಾವು ಫೈಂಡ್ ಮಾಡ್ಬೇಕು. nth ಟರ್ಮ್ ಫೈಂಡ್ ಮಾಡ್ಲಿಕ್ಕೆ ನಮ್ಗೆ ಫಾರ್ಮುಲಾ ಗೊತ್ತಿದೆ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಈಗ ಇಲ್ಲಿ ಎ ಅಂದ್ರೆ ಫಸ್ಟ್ ಟರ್ಮ್. ಓಕೆ, ಎ ಇಸ್ ಈಕ್ವಲ್ ಟು 2, ಡಿ ಅಂದ್ರೆ 4 - 2 ದಟ್ಸ್ ಈಕ್ವಲ್ ಟು 2. ಎನ್ ಅನ್ನ ಫೈಂಡ್ ಮಾಡ್ಬೇಕು. ಎ ಎನ್ ಅಂದ್ರೆ ಏನು, ಲಾಸ್ಟ್ ಟರ್ಮ್. nth ಟರ್ಮ್ ಇಸ್ 100. ಸೊ 100 ಅಂತ ಹೇಳುವಂಥದ್ದು ಇದು ಎ ಎನ್. ಓಕೆ, ಇಲ್ಲಿ ಎ ಎನ್ ಅನ್ನು ಕೂಡ ಬರ್ಕೊಳ್ತೇನೆ. ಎ ಎನ್ ಇಸ್ ಈಕ್ವಲ್ ಟು 100. ಸಬ್ಸ್ಟಿಟ್ಯೂಟ್ ಮಾಡಿ. ಎ ಎನ್ ಅಂತ ಹೇಳಿದ್ರೆ 100 ಇಸ್ ಈಕ್ವಲ್ ಟು ಎ ಅಂದ್ರೆ 2 ಪ್ಲಸ್ ಎನ್ ಮೈನಸ್ 1. ಎನ್ ನ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಅದನ್ನೇ ಫೈಂಡ್ ಮಾಡ್ಬೇಕಾದ್ದು, ಇಂಟು ಡಿ ಇಸ್ 2. ಸೊ ಈಗ 100 ಇಸ್ ಈಕ್ವಲ್ ಟು 2 ಪ್ಲಸ್ 2 ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2 ಇಂಟು ಎನ್ ಇಸ್ 2n, 2 ಇಂಟು ಮೈನಸ್ 1 ಇಸ್ ಮೈನಸ್ 2, ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಯ್ತು. ಈಗ ಉಳಿದಿರುವಂತದ್ದು 2n ಇಸ್ ಈಕ್ವಲ್ ಟು 100. ಸೊ ಇದನ್ನ ನಾವೇನಂತ ಬರಿಬಹುದು, ಎನ್ ಬೇಕು, 2 ಅನ್ನ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಡಿನಾಮಿನೇಟರ್ ಗೆ ಶಿಫ್ಟ್ ಮಾಡ್ಕೊಳ್ಳಿ. ಎನ್ ಇಸ್ ಈಕ್ವಲ್ ಟು 100/2 ಅಂದ್ರೆ 50. ಸೊ ಈಗ ನಾನು ಇಲ್ಲಿ ಬರ್ದಿರುವಂತಹ ಎ ಪಿ 2, 4 6 8 ಅಪ್ ಟು 100 ಒಟ್ಟು ಎಷ್ಟು ಟರ್ಮ್ಸ್ ಇದೆ ಅಂತ ಅದರಲ್ಲಿ ಒಟ್ಟು 50 ಟರ್ಮ್ಸ್ ಇದೆ. ಓಕೆ, ಹೀಗೂ ಫೈಂಡ್ ಮಾಡ್ಬೋದು. ಇದ್ರ ಜೊತೆಗೆ ಏನ್ ಕೇಳ್ಬೋದು, ಇದೊಂದು ಎ ಪಿ ಅಂತ ಹೇಳಿ ಕೊಟ್ಟು ಇದರಲ್ಲಿ ಒಂದು ನಂಬರ್ ಅನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 40. ಓಕೆ, 40 ಇಸ್ ಅ ಟರ್ಮ್ ಬಿಲಾಂಗಿಂಗ್ ಟು ದಿಸ್ ಎ ಪಿ. ಹಾಗಿದ್ರೆ ವಾಟ್ ಟರ್ಮ್ ಇಸ್ ದ್ಯಾಟ್ ಅಂತ ಹೇಳಿ, ಅಂದ್ರೆ ಎಷ್ಟನೇ ನಂಬರ್ ಅಂತ ಹೇಳಿ ಕೇಳ್ಬೋದು. ಓಕೆ, ಆ ರೀತಿಯಾಗಿ ಕೂಡ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಇಲ್ಲಿ ಇದು ಒಂದೇ ಫಾರ್ಮುಲಾದಿಂದ 2-3 ರೀತಿಯಲ್ಲಿ ನೀವು ಕ್ವೆಶನ್ಸ್ ಅನ್ನ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಇದೆಷ್ಟು ರಿಲೇಟೆಡ್ ಟು ದಿ ಟರ್ಮ್ಸ್ ಆಫ್ ದಿ ಎ ಪಿ. ಓಕೆ, ಈ ಲಾಸ್ಟ್ ಟರ್ಮ್ ಅನ್ನ ನಾವು ಎ ಎನ್ ಅಥವಾ ಸಮ್ ಟೈಮ್ಸ್ ಇಟ್ ಇಸ್ ರೆಪ್ರೆಸೆಂಟೆಡ್ ಆಸ್ ಎಲ್. ಲಾಸ್ಟ್ ಟರ್ಮ್ ಅನ್ನ ಎ ಎನ್ ಅಂತ ಹೇಳಿ ಬರೀತೇವೆ, ಆರ್ ಇನ್ ಸಮ್ ಅದರ್ ಕೇಸಸ್ ಅದನ್ನ ನಾವು ಎಲ್ ಅಂತಾನು ಬರೀತೇವೆ. ಸೊ ಎಲ್ ಅಂತಂದ್ರೆ ಲಾಸ್ಟ್ ಟರ್ಮ್ ಆಫ್ ಆನ್ ಅರಿಥಮೆಟಿಕ್ ಪ್ರೋಗ್ರೆಷನ್. nth ಟರ್ಮ್ ಅನ್ನ ಫೈಂಡ್ ಮಾಡುವಂತಹ ಫಾರ್ಮುಲಾ ಇಂಪಾರ್ಟೆಂಟ್. ಇನ್ನು ಲಾಸ್ಟ್ ಕಾನ್ಸೆಪ್ಟ್ ಈ ಚಾಪ್ಟರ್ ಇಂದ ಉಳಿದಿರುವಂತದ್ದು ಟು ಫೈಂಡ್ ದ ಸಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್.
sum of first n terms, sum of first n terms of an AP. ಸೊ ಈಗ ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಫಸ್ಟ್ n ಟರ್ಮ್ಸ್ ಸಮ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಇರುವಂತಹ ಫಾರ್ಮುಲಾವನ್ನ ನಾವು ಕಲಿಲಿಕ್ಕಿದ್ದೇವೆ. ಸೊ ಸಮ್ ಆಫ್ ದಿ ಫಸ್ಟ್ n ಟರ್ಮ್ಸ್ ಅನ್ನ ಎಸ್ ಎನ್ ಅಂತ ಹೇಳಿ ಡಿನೋಟ್ ಮಾಡ್ತೇವೆ. ಓಕೆ, ಎಸ್ ಅಂತ ಹೇಳಿದ್ರೆ ಸಮ್ ಆಫ್ nth ಟರ್ಮ್ಸ್ ಅಂದ್ರೆ ಎಸ್ ಎನ್. ಫಾರ್ಮುಲಾ ಬರ್ಕೊಳ್ಳಿ. ಎಸ್ ಎನ್ ಇಸ್ ಈಕ್ವಲ್ ಟು n by 2 ಇಂಟು 2a ಪ್ಲಸ್ n minus 1 into d. ಓಕೆ, ಇಲ್ಲಿ n ಅಂದ್ರೆ ನಂಬರ್ ಆಫ್ ಟರ್ಮ್ಸ್, ಎಸ್ ಎನ್ ಅಂದ್ರೆ ಸಮ್ ಆಫ್ n ಟರ್ಮ್ಸ್. n ಅಂದ್ರೆ ನಂಬರ್ ಆಫ್ ಟರ್ಮ್ಸ್, n ಅಂದ್ರೆ ನಂಬರ್ ಆಫ್ ಟರ್ಮ್ಸ್. a ಅಂದ್ರೆ ಏನು? a is the ಫಸ್ಟ್ ಟರ್ಮ್. ಮತ್ತೆ ಇರುವಂತದ್ದು ಡಿ. ಡಿ ಅಂದ್ರೆ ಕಾಮನ್ ಡಿಫರೆನ್ಸ್. ಡಿ ಇಸ್ ಕಾಮನ್ ಡಿಫರೆನ್ಸ್. ಸೊ ನಾನು ಈಗಾಗಲೇ ಹೇಳಿದೆ ಈ ಚಾಪ್ಟರ್ ಅಲ್ಲಿ ಎರಡೇ ಫಾರ್ಮುಲಾ ಇರುವಂತದ್ದು, ಎರಡು ಫಾರ್ಮುಲಾ ಕೂಡ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಒಂದು ಫಾರ್ಮುಲಾವನ್ನ ನಾವು ಈಗಾಗಲೇ ಕಲ್ತಿದ್ದೇವೆ. ಯಾವ್ದದು ಫಾರ್ಮುಲಾ? ಟು ಫೈಂಡ್ nth ಟರ್ಮ್ ಆಫ್ ಎ ಪಿ ಅಲ್ವಾ? ಸೊ nth term of arithmetic progression AP, an is equal to a plus n minus 1 into d. ಓಕೆ, ಇದು ಎರಡೇ ಫಾರ್ಮುಲಾ AP ಚಾಪ್ಟರ್ ನಲ್ಲಿ ಇರುವಂತದ್ದು. ಈಗ ನಾವು ಡಿಸ್ಕಸ್ ಮಾಡ್ತಿರುವಂತದ್ದು ಸಮ್ ಆಫ್ n ಟರ್ಮ್ಸ್ ಅನ್ನ ಫೈಂಡ್ ಮಾಡ್ಲಿಕ್ಕೆ. ಲೆಟ್ ಮಿ ಟೇಕ್ an AP. AP is okay 5, 10, 15, 20 so on. ಓಕೆ, ಇದು ಅರಿಥಮೆಟಿಕ್ ಪ್ರೋಗ್ರೆಷನ್. ಈಗ ನಾನು ಇಲ್ಲಿ ಫೈಂಡ್ ದಿ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂತ ಹೇಳಿ ಬರ್ಕೊಳ್ತೇನೆ. ಸಮ್ ಆಫ್ ಫಸ್ಟ್ 4 ಟರ್ಮ್ಸ್, ಸಮ್ ಆಫ್ ಫಸ್ಟ್ 4 ಟರ್ಮ್ಸ್. ಏನ್ ಮಾಡ್ಬೇಕು? ಮೊದಲಿನ 4 ಟರ್ಮ್ಸ್ ಅನ್ನ ಫೈಂಡ್ ಮಾಡ್ಬೇಕು. ಈಸಿ. ನೀವು ಇಲ್ಲಿ 5 + 10 + 15 + 20 ಆಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ತದೆ. ಸೊ ಸೈಡ್ ಅಲ್ಲಿ ಬರ್ಕೊಳ್ತೇನೆ. 5 + 10 + 15 + 20 ಓಕೆ 60 ಅಲ್ವಾ? 5 + 5 10, 1 ಕ್ಯಾರಿ, 2 3 4 5 50. 50 is the answer. ನಮ್ಗೆ ಫಾರ್ಮುಲಾ ಯೂಸ್ ಮಾಡಿ ಆನ್ಸರ್ ಫೈಂಡ್ ಮಾಡುವಾಗ ಕೂಡ ಅಷ್ಟೇ ಫಾರ್ಮುಲಾವನ್ನ ಬರಿಬೇಕು, ಆನ್ಸರ್ ಬರಬೇಕು. ಸೊ ಎಸ್ ಎನ್ ಇಸ್ ಈಕ್ವಲ್ ಟು n by 2 2a plus n minus 1 into d. ಇದು ಫಾರ್ಮುಲಾ. ನಮ್ಮ ಎ ಪಿ ಅಲ್ಲಿ 5 is the first term ಅಂದ್ರೆ this is a. ಓಕೆ, a is 2, first term is 5. n ಬೇಕು. n ಅಂದ್ರೆ ನಂಬರ್ ಆಫ್ ಟರ್ಮ್ಸ್. ಎಷ್ಟು ಟರ್ಮ್ಸ್ ಇನ್ನ ಸಮ್ ಫೈಂಡ್ ಮಾಡಬೇಕು ನಾವು? 4 ಟರ್ಮ್ಸ್ ಇದು. ಸೊ n ಅಂದ್ರೆ 4. ಕಾಮನ್ ಡಿಫರೆನ್ಸ್ ಡಿ ಬೇಕು. 10 - 5 ಅಥವಾ 15 - 10 ಕಾಮನ್ ಡಿಫರೆನ್ಸ್ ಅಂದ್ರೆ 5. ಇಲ್ಲಿ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈಗ ಎಸ್ ಎನ್ ಅಂದ್ರೆ n ಅಂದ್ರೆ 4, ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ದಟ್ ಇಸ್ ಈಕ್ವಲ್ ಟು n by 2. n ಅಂದ್ರೆ 4, 4 by 2, 2 into a ಅಂದ್ರೆ 5 plus n ಅಂದ್ರೆ 4, so 4 minus 1 into d ಕಾಮನ್ ಡಿಫರೆನ್ಸ್ 5. ಇದನ್ನ ಇಲ್ಲೇ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 1s 2 2s. ಈಗ ಬ್ರಾಕೆಟ್ ನ ಹೊರಗಿರುವಂತದ್ದು 2, 5 into 2 is 10 plus 4 minus 1 ಅಂದ್ರೆ 3 into 5. ಇಲ್ಲಿ 3 into 5 ಅಂದ್ರೆ 15, 15 plus 10 ಅಂದ್ರೆ 25. ಸೊ ಇಲ್ಲಿ 2 into 25, 25 into 2 ಅಂದ್ರೆ ಎಷ್ಟಾಯ್ತು? ದಟ್ ಈಸ್ ಈಕ್ವಲ್ ಟು 50. ಸೊ S4 is equal to 50. S4 ಅಂದ್ರೆ ಅರ್ಥ ಏನು? ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಇಸ್ ಈಕ್ವಲ್ ಟು 50. ಅದು ನಮ್ಗೆ ಇಲ್ಲಿ ಆಡ್ ಮಾಡಿ ನೋಡುವಾಗ ಕೂಡ ಬಂದಿದೆ. ಸೊ ಇಲ್ಲಿ ನಾವು ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಅಂತ ಹೇಳಿ ಈಸಿ ಎಕ್ಸಾಂಪಲ್ ಅನ್ನ ತಗೊಂಡೆ.
ನಮ್ಗೆ ಏನ್ ಕೇಳ್ತಾರೆ, ಫೈಂಡ್ ದ ಸಮ್ ಆಫ್ ಫಸ್ಟ್ 50 ಟರ್ಮ್ಸ್ ಆಫ್ ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ S50 ಅದನ್ನ ಫೈಂಡ್ ಮಾಡ್ಬೇಕು. ಸೊ ದಿಸ್ ಇಸ್ ದಿ ಫಾರ್ಮುಲಾ ದಟ್ ವಿ ಯೂಸ್. ಸಣ್ಣ ಸಣ್ಣ ನಂಬರ್ಸ್ ಆದ್ರೆ ನಾವು ನಂಬರ್ಸ್ ಅನ್ನ ಬರ್ಕೊಂಡು ಆಡ್ ಮಾಡ್ತಾ ಹೋಗ್ಬೋದು. ಇಲ್ಲಿ ದೊಡ್ಡ ದೊಡ್ಡ ನಂಬರ್ಸ್ ಆಗುವಾಗ ನಾವು ಈ ಫಾರ್ಮುಲಾವನ್ನ ಯೂಸ್ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಅನ್ನ ಫೈಂಡ್ ಮಾಡ್ತೇವೆ. ಈಗ ಎಸ್ ಎನ್ ಇದು ಫಾರ್ಮುಲಾವನ್ನ ಚೆಕ್ ಮಾಡಿದ್ರೆ ಈ ಫಾರ್ಮುಲಾ ನಮ್ಗೆ ಈಗಾಗಲೇ ಫೆಮಿಲಿಯರ್ ಇದೆ ಅಲ್ವಾ. ಇದೇ ಫಾರ್ಮುಲಾವನ್ನ ನಾನು ಬಿಡಿಸಿ ಬರೀತೇನೆ. ಎಸ್ ಎನ್ is equal to n by 2. 2a ಅಂತ ಹೇಳಿದ್ರೆ ನಾನು ಅದನ್ನ a plus a ಅಂತ ಹೇಳಿ ಬರ್ಕೊಳ್ಬಹುದು ಅಲ್ವಾ. a plus a ನಥಿಂಗ್ ಬಟ್ ಅದು 2a plus n minus 1 into d. ಈ ಟರ್ಮ್ ನೋಡಿ, a plus n minus 1 into d ಎಲ್ಲಿ ಕಲ್ತಿದ್ದೀರಿ? ದಟ್ ಇಸ್ ದಿ nth ಟರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಅಲ್ವಾ. an nth ಟರ್ಮ್ ಅಥವಾ ಲಾಸ್ಟ್ ಟರ್ಮ್. ಇದನ್ನ ನಾವು L ಅಂತಾನು ಬರ್ಕೊಳ್ಬಹುದು. ಇಲ್ಲಿ n by 2 into a plus ಇದಿಷ್ಟು ಟರ್ಮ್ ಅಂದ್ರೆ ಏನು? ದಟ್ ಇಸ್ ದಿ ಲಾಸ್ಟ್ ಟರ್ಮ್ ಆಫ್ ದಿ ಅರಿಥಮೆಟಿಕ್ ಪ್ರೋಗ್ರೆಷನ್. ಸೊ ಎಸ್ ಎನ್ ಗೆ ಇನ್ನೊಂದು ಫಾರ್ಮುಲಾ n by 2 into a plus l. ಯಾವಾಗ ನಮ್ಗೆ ಕೊಟ್ಟಿರುವಂತಹ ಅರಿಥಮೆಟಿಕ್ ಪ್ರೋಗ್ರೆಷನ್ ಲಾಸ್ಟ್ ಟರ್ಮ್ ನಮ್ಗೆ ಕೊಟ್ಟಿದ್ದಾಗ, ಓಕೆ, ಇದು ಲಾಸ್ಟ್ ಟರ್ಮ್ ಆಗಿದ್ದಾಗ ನಾವು ಸಮ್ ಅನ್ನ ಈ ರೀತಿಯಾಗಿ ಫೈಂಡ್ ಮಾಡಬಹುದು. ಇದೇ ಎಕ್ಸಾಂಪಲ್ ಗೆ ನಾನು ಇದನ್ನ ಕನ್ಸಿಡರ್ ಮಾಡಬಹುದು. ಈಗ ಇಲ್ಲಿ ಈ ಜಾಗದಲ್ಲೇ ಮಾಡ್ಕೊಳ್ತೇನೆ ನೋಡಿ. ನನ್ನ ಅರಿಥಮೆಟಿಕ್ ಪ್ರೋಗ್ರೆಷನ್ ನಮ್ಗೆ ಏನ್ ಕೊಟ್ಟಿದ್ದಾರೆ? 5, 10, 15, 20 is an AP. ಈಗ ಇದು ಫೈನೈಟ್ ಎಪಿಯಾ ಇನ್ಫೈನೈಟ್ ಎಪಿಯಾ? ದಿಸ್ ಇಸ್ ಫೈನೈಟ್ ಎಪಿ. ಯಾಕೆ? 4 ಟರ್ಮ್ ಇದೆ, ಅಷ್ಟೇ ಟರ್ಮ್ ಇರುವಂತದ್ದು ಆ ಎಪಿಯಲ್ಲಿ. ಸೊ ದಿಸ್ ಇಸ್ ಫೈನೈಟ್ ಎಪಿ. ಓಕೆ, ಇನ್ಫೈನೈಟ್ ಎಪಿಯಲ್ಲಿ ನಮ್ಗೆ ಲಾಸ್ಟ್ ಟರ್ಮ್ ಗೊತ್ತಿಲ್ಲ, ಹಾಗೆ ಈ ಫಾರ್ಮುಲಾವನ್ನ ನಾವು ಫೈನೈಟ್ ಎಪಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನೋಡಿ, ಈಗ ಸಮ್ ಆಫ್ 4 ಟರ್ಮ್ಸ್ ಅನ್ನ ಫೈಂಡ್ ಮಾಡಬೇಕು. n by 2, n ಅಂದ್ರೆ 4 by 2, a plus n, a ಅಂದ್ರೆ 5 ಪ್ಲಸ್ ಎಲ್ ಅಂದ್ರೆ ಲಾಸ್ಟ್ ಟರ್ಮ್ ಇಲ್ಲಿ. ಓಕೆ, ದಿಸ್ ಇಸ್ ಎಲ್, ಇದು ಎ. ಕಾಮನ್ ಡಿಫರೆನ್ಸ್ ನಮ್ಗೆ ಗೊತ್ತಿದೆ. ಸೊ ಇಲ್ಲಿ 20, 2 1 2 2 ಸೊ 2 into 20 plus 5 ಅಂದ್ರೆ 25, 2 into 5 is 50. ಓಕೆ, ಇದು. ಸೊ ಇದನ್ನ ನಾವು ಯಾವಾಗ ಯೂಸ್ ಮಾಡಬಹುದು? ಫೈನೈಟ್ ಎಪಿ ಆಗಿದ್ದಾಗ, ಒಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಲಾಸ್ಟ್ ಟರ್ಮ್ ನಮ್ಗೆ ಗೊತ್ತಿದ್ದು ಆ ಕೇಸಲ್ಲಿ ಸಮ್ ಆಫ್ ದಿ ಎಪಿ ಕೇಳಿದ್ರೆ ನಾವು ಎಸ್ ಎನ್ ಇಸ್ ಈಕ್ವಲ್ ಟು n by 2 into a plus l ಫಾರ್ಮುಲಾವನ್ನ ಯೂಸ್ ಮಾಡಬಹುದು. ಸೊ ಇಲ್ಲಿ ಎಲ್ ಅಂತ ಹೇಳಿದ್ರೆ ಏನದು? ಲಾಸ್ಟ್ ಟರ್ಮ್ ಅಥವಾ nth ಟರ್ಮ್. ನಾನು ಈಗಾಗಲೇ ಹೇಳಿದ್ದೇನೆ, ಎ ಎನ್ ಅನ್ನ ನಾವು ಕೆಲವು ಕೇಸಸ್ ಅಲ್ಲಿ ಎಲ್ ಅಂತ ಹೇಳಿ ಬರಿತೇವೆ ಅಂತ ಹೇಳಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಅರಿಥಮೆಟಿಕ್ ಪ್ರೋಗ್ರೆಷನ್. ಇದಿಷ್ಟೇ ಇರುವಂತದ್ದು ಈ ಚಾಪ್ಟರ್ ಅಲ್ಲಿ. ಕಾಮನ್ ಡಿಫರೆನ್ಸ್ ಫೈಂಡ್ ಮಾಡ್ಲಿಕ್ಕೆ ಬರಬೇಕು. ಫಸ್ಟ್ ಟರ್ಮ್ ಯಾವುದು ಅಂತ ಹೇಳಿ ಗೊತ್ತಿರಬೇಕು. ಉಳಿದ ಟರ್ಮ್ಸ್ ಅನ್ನ ಯಾವ ರೀತಿಯಾಗಿ ಫೈಂಡ್ ಮಾಡ್ತೀರಿ ಅಂತ ಹೇಳಿ ನಿಮ್ಗೆ ತಿಳಿದಿರಬೇಕು. nth ಟರ್ಮಿನ ಫಾರ್ಮುಲಾ ಫೈಂಡಿಂಗ್ ಸಮ್ ಆಫ್ ಫಸ್ಟ್ n ಟರ್ಮ್ಸ್. ಇದು ಇನ್ಫೈನೈಟ್ ಎಪಿ ಆಗಿದ್ದಾಗ n by 2 into 2a plus n minus 1 into d ಮಾಡ್ತೀರಿ. ಫೈನೈಟ್ ಎಪಿ ಆಗಿದ್ದಾಗ ನಮ್ಗೆ ಲಾಸ್ಟ್ ಟರ್ಮ್ ಗೊತ್ತಿರ್ತದೆ. ಗೊತ್ತಿದ್ದ ಕೇಸಲ್ಲಿ ನಾವು ಎಸ್ ಎನ್ ಇಸ್ ಈಕ್ವಲ್ ಟು n by 2 into a plus l ಫಾರ್ಮುಲಾವನ್ನ ಯೂಸ್ ಮಾಡ್ತಾರೆ. ಸೊ ಇಡೀ ಅರಿಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಇಂದ ಬರುವಂತಹ ಕ್ವೆಶ್ಚನ್ ದಟ್ ಇಸ್ ಬೇಸ್ಡ್ ಆನ್ ಒಂದು ಜನರಲ್ ಫಾರ್ಮ್. ಓಕೆ, ನಮ್ಗೆ ಎ ಮತ್ತೆ ಡಿ ಕೊಟ್ಟು ಎಪಿ ಅನ್ನ ಬರೀರಿ, ಎಪಿಯ ಟರ್ಮ್ಸ್ ಅನ್ನ ಬರೀರಿ ಅಂತ ಹೇಳಿ ಕೇಳ್ತಾರೆ. ಸೊ ಜನರಲ್ ಫಾರ್ಮ್ ಗೊತ್ತಿರಬೇಕು. ಅದ್ರ ಜೊತೆಗೆ nth ಟರ್ಮ್ ಆಫ್ ಎಪಿ ಹಾಗೆ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎಪಿ. ಇದಿಷ್ಟು ಗೊತ್ತಿದ್ದಲ್ಲಿ ನೋ ಡೌಟ್ ಈ ಚಾಪ್ಟರ್ ಇಂದ ಯಾವುದೇ ಕ್ವೆಶನ್ಸ್ ಬಂದ್ರೆ ಕೂಡ ನೀವು ಅದನ್ನ ಸಾಲ್ವ್ ಮಾಡ್ಬೋದು. ಜಸ್ಟ್ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ರಿಅರೇಂಜ್ ಮಾಡ್ಕೊಂಡು ನೆಸೆಸಿಟಿ ಕ್ಯಾಲ್ಕುಲೇಷನ್ ಅನ್ನ ನೀವು ಮಾಡ್ಕೊಂಡ್ರೆ ಪಕ್ಕಾ ಯಾವುದೇ ಕ್ವೆಶನ್ ಯು ಕ್ಯಾನ್ ಸಾಲ್ವ್, ನೋ ಡೌಟ್. 100% ನೀವು ಸಾಲ್ವ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿರುವಂತದ್ದು ಅರಿಥಮೆಟಿಕ್ ಪ್ರೋಗ್ರೆಷನ್ ನ ಇಂಟ್ರೊಡಕ್ಷನ್. ಇದರಲ್ಲಿ ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲವನ್ನ ಕೂಡ ಕವರ್ ಮಾಡಿದ್ದೇನೆ. ಈ ವಿಡಿಯೋವನ್ನ ನೀವು ಕೊನೆವರೆಗೆ ನೋಡಿದ್ದಲ್ಲಿ ಐ ಆಮ್ ದಿ ಗ್ಯಾರಂಟಿ ನೀವು ಖಂಡಿತವಾಗಿ ಎಪಿ ಕ್ವೆಶನ್ಸ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡಿ ಬಿಡ್ತೀರಿ. ಸೊ ಈ ಹಿಂದೆ ಹೇಳಿದಂತೆ ಮುಂದೆ ಕೂಡ ಅದನ್ನೇ ಹೇಳುವಂತದ್ದು, ಪ್ರಾಕ್ಟೀಸ್ ಅಂತೂ ನೀವು ಮಾಡ್ಲೇಬೇಕು. ಪ್ರಾಕ್ಟೀಸ್ ಇಸ್ ವಾಟ್ ಮೇಕ್ಸ್ ಯು ಪರ್ಫೆಕ್ಟ್. ಸೊ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರೆ ಅಲ್ಲಿ ಪರ್ಫೆಕ್ಷನ್ ಬೇಕೇ ಬೇಕು. ಆ ಪರ್ಫೆಕ್ಷನ್ ಬರುವಂತದ್ದು ಪ್ರಾಕ್ಟೀಸ್ ಇಂದ. ಸೊ ಪ್ರಾಕ್ಟೀಸ್ ವೆಲ್, ಯು ಕ್ಯಾನ್ ಸಾಲ್ವ್, ಆನ್ಸರ್ ಎನಿ ಕ್ವೆಶನ್. ಅರಿಥಮೆಟಿಕ್ ಪ್ರೋಗ್ರೆಷನ್ ರಿಲೇಟೆಡ್ ಆಗಿ ಏನಾದ್ರೂ ಡೌಟ್ಸ್ ಇದ್ದಲ್ಲಿ, ಇಫ್ ಯು ವಾಂಟ್ ಎನಿ ಕ್ಲಾರಿಫಿಕೇಶನ್,
ಯು ಕ್ಯಾನ್ ಪೋಸ್ಟ್ ಯುವರ್ ಕ್ವೆಶನ್ಸ್ ಇನ್ ದಿ ಕಮೆಂಟ್ ಸೆಕ್ಷನ್ ಬಿಲೋ ದಿಸ್ ವಿಡಿಯೋ. ಈ ವಿಡಿಯೋದ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಇಂದ ಯಾವುದೇ ಡೌಟ್ ಇದ್ದಲ್ಲಿ ಪೋಸ್ಟ್ ಮಾಡಿ. ಖಂಡಿತವಾಗಿಯೂ ನಾನು ನಿಮ್ಮ ಕ್ವೆಶನ್ ಅನ್ನ ಆನ್ಸರ್ ಮಾಡ್ತೇನೆ. ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾರೋ ಎಲ್ಲರಿಗೂ ವಿಡಿಯೋವನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬೈ ಬಾಯ್.